ಸರ್ವಿಸ್ ಮಾಡಿಸ್ಬೇಕು, ಗಾಡಿ ತರಬೇಕು ಹೋಗ್ಬೋದಾಯ್ತದೆ, ಸರ್ವಿಸ್ ಮಾಡಿಸ್ಬೇಕು ಏನು ಗೊತ್ತಾಗಲಿಲ್ಲ ನಿಮಗೆ? ತರಬೇಕಾದ್ರೆ ಸರ್ವಿಸಿಂಗ್ ಮಾಡ್ಕೊಂಡು ತಂದಿಲ್ಲ ಆದ್ಮೇಲೆ ಬಿಲ್ ಹಾಕೋ ಗೊತ್ತಾಯ್ತು, ಹಂಗಾದ್ರೆ ಸರ್ವಿಸ್ ಮಾಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ, 5 ಸರ್ವಿಸ್ ಗೊತ್ತಾಗಲಿಲ್ಲ ನಿಮಗೆ, ಫ್ರೀ ಸರ್ವಿಸ್ ಇರ್ತದೆ ಅಂತ ಹೇಳೋದು. ಸರ್ವಿಸ್ ಮಾಡೋದು ನನಗೆ ಗೊತ್ತಿಲ್ಲ. ಈಗ ಇನ್ಸೂರೆನ್ಸ್ ಮಾಡಿರ್ತೀರಲ್ಲ ಗಾಡಿಗೆ, ಅದು ಯಾವ ರೀತಿ ಇನ್ಸೂರೆನ್ಸ್ ಮಾಡಿಸ್ಕೊಂಡು ಗಾಡಿ ತಗೊಂಡು ಬಂದಿದ್ರಿ? ಈ ಇನ್ಸೂರೆನ್ಸ್ ಬಗ್ಗೆ ನನಗೂ ಗೊತ್ತಿಲ್ಲ. ಇದನ್ನ ಮಾಡೋದು ಗೊತ್ತಿಲ್ಲ ಅಂತಂದ್ಮೇಲೆ ವಿಚಾರ ಮಾಡ್ತಾರೆ, ಗಾಡಿ ಅಲ್ಲ ಇನ್ಸೂರೆನ್ಸ್ ಅಲ್ಲ ಕೊಡ್ತಾರೆ. ನಾವು ಶೋರೂಮ್ ಹೋದಲ್ಲ, ಅದು ಯಾವ ಆಫೀಸ್ ಇದು? ಕಚೇರಿಯಿಂದ ತಂದದ್ದು. ಜಿಲ್ಲಾ ಪಂಚಾಯತ್ ರಿಜಿಸ್ಟ್ರೇಷನ್ ಆಗಿದೆ ಯಾವಾಗ? ಅದು ರಿಜಿಸ್ಟ್ರೇಷನ್ ಆಗಿದೆ ಯಾವಾಗ? 5 ಸರ್ವಿಸ್ ಫ್ರೀ ಇರ್ತದೆ ಅಂತ ನಾವು ಹೇಳ್ತೀವಿ. ಗಾಡಿ ರಿಜಿಸ್ಟ್ರೇಷನ್ ಆಗಿದೆ ಯಾವಾಗ? ಅಲ್ಲ ಈಗ ಬ್ಯಾಟರಿಗೂ 40,000 ಹಾಕಿದ್ರು, ಬ್ಯಾಟರಿ 3 ವರ್ಷ ವ್ಯಾರಂಟಿ ಇದೆ. ಅದು ನಾನು ಬಾರಿ ಈಗ SDM ನಲ್ಲಿ ಪ್ರತಿಯೊಂದು ಫಸ್ಟ್ ಪ್ರೊಫೈಲ್ ಅನ್ನು ನಮ್ಮ ಪಂಚಾಯತ್ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಕೊಳ್ಬೇಕಾಗ್ತದೆ. ಆವಾಗ ಪ್ರತಿ ಗ್ರಾಮವಾರು ನಮ್ಮ ಪಂಚಾಯತ್ ನಲ್ಲಿ ಮನೆ ನಂಬರಿಯ ಪ್ರಕಾರ, ಮನೆಗಳ ಪ್ರಕಾರ ಅಥವಾ ಫಲಾನುಭವಿಯ ಪ್ರಕಾರ ಕಂಪ್ಯೂಟರ್ ಅಲ್ಲಿ 17-18 ಇಸ್ವಿಯಿಂದ ಒಂದು ಹೌಸ್ ಹೋಲ್ಡ್ಸ್ ಅಂದ್ರೆ ಏನ್ ಹೇಳ್ತಾರೆ, ಕುಟುಂಬಗಳ ಯಾದಿ ಇದೆ. ಆ ಕುಟುಂಬಗಳ ಯಾದಿಯಲ್ಲಿ ಸೌಲಭ್ಯ ತಗೊಂಡವರು ಯಾವ ರೀತಿ ದ್ರವತ್ಯಾಜ್ಯ ಅಥವಾ ಘನತ್ಯಾಜ್ಯ ವಿಲೇವಾರಿ ಘಟಕದ ಇದನ್ನ ಏನಂತ ಸೌಲಭ್ಯ ಹೇಗೆ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಘಟಕದವರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದೇ ಪ್ರಕಾರ ಯಾರ್ಯಾರು ಸೌಲಭ್ಯ ತಗೊಂಡಿಲ್ಲ ನೋಡಿ, ಶೌಚಾಲಯದಾಗ್ಲಿ ಸೋಪ್ ಪಿಟ್ ಮಾಡ್ತಾರೆ ಅಥವಾ ಬೇರೆ ಯಾವ್ದು ಪಂಚಾಯತ್ ಇಟ್ಟಿದ್ದವ್ರು, ಹಾಗಾದ್ರೆ ಅವ್ರು ಹೇಗೆ ನಿರ್ವಹಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರು ತಮ್ಮ ಕಚ್ಚಲದ್ದು ಅಥವಾ ಏನಾದ್ರು ವೇಸ್ಟ್ ಪಾತ್ರೆ ತೊಳೆದು ಬಟ್ಟೆ ಅವರು ನೀರನ್ನ ಕಿಚನ್ ಕಾರ್ಡರ್ ನಲ್ಲಿ ಹಾಕಿ ನಿರ್ವಹಣೆ ಮಾಡ್ತಾ ಹೇಳಿ ಒಂದು ಮಾಹಿತಿ ತುಂಬಿದ್ದ. ಹೌದು, ನಾವು ತುಂಬಿದ್ರೆ ಅವ್ರಿಗೆ ಹೇಳ್ಬೇಕಲ್ಲ, ಅವರಿಗೆ ಇದು ಈಗ ನೀವು ಹೇಳ್ತಾ ಇದ್ದೀರಿ, ನೀವು ನಿಮ್ಮ ಕಡೆಯಿಂದ ಹೇಳ್ತಾ ಇದ್ದೀರಿ. ಎರಡನೇದು ಉದ್ಯೋಗ ಖಾತ್ರಿಯಲ್ಲಿ ಸೋಪ್ ಪಿಟ್ಗಳನ್ನ ಮಾಡಿ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಮೂರನೇದು ದ್ರವತ್ಯಾಜ್ಯ ನಿರ್ವಹಣೆ ಘಟಕ ಮುಟ್ಟಾಸರಿಗಳನ್ನು ಮಾಡಿದ್ದಾರೆ. ನಾಲ್ಕನೇದು ಘನತ್ಯಾಜ್ಯ ವಿಲೇವಾರಿ ಘಟಕನು ಅದರಲ್ಲಿ ಬರ್ತದೆ. ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ವಾಹನ ಖರೀದಿ, ಸಿಬ್ಬಂದಿ ನಿಯೋಜನೆ, ಚಾಲಕ ನಿಯೋಜನೆ, ಘಟಕ ನಿರ್ಮಾಣ ಅವಷ್ಟು ಬರ್ತದೆ. ತುಂಬಾ 4-5 ಆಯಾಮಗಳಿದ್ದಾವೆ. ಯಾರು ಸೋಪ್ ಪಿಟ್ಟು ಮಾಡ್ಕೊಂಡಿಲ್ಲಲ್ಲ, ಹಾಗಾದ್ರೆ ಅವ್ರು ವೇಸ್ಟ್ ಅನ್ನ ಏನ್ ಮಾಡ್ತಾರೆ ದ್ರವ ನಿರ್ವಹಣೆಯನ್ನ? ಬೇರೆ ಬೇರೆ ಯೋಜನೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಅದನ್ನ ಅವ್ರಿಗೊಂದು ಆದ್ರೂ ಸಹ ಅದನ್ನ ಪೂರ್ತಿಯಾಗಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲ, ಪೂರ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಫ್ರಾಡ್ ಅಷ್ಟುಂಟು, ಅವ್ರಿಗೆ ಸಹ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಮಾಡಿದ್ದಾರೆ. ಇಲ್ಲಿಗೆಲ್ಲ ಮಾಡೋದಕ್ಕಾಗಿ ಅವರು ಇವ್ರು ನಮ್ಮ ಪಂಚಾಯತ್ ಇದ್ದವರಿಗೆ 60,000 ಪೇಮೆಂಟ್ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಯಾವುದೇ ಒಂದು ಚಾರ್ಟೆಡ್ ಅಕೌಂಟ್ ಆಗಿದ್ರೆ ಯಾವುದೇ ಆಗಿಲ್ಲ ಮಾಡಿದ್ರೆ 60,000 ಬಿಲ್ ಆಗ್ಬೇಕು ಅಂದ್ರೆ ಅವ್ರು ಯಾವ ಮೊತ್ತದಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಯಾರು ಇದ್ರೆ ಅಂದ್ರೆ ITR ಫೈಲ್ ಮಾಡುವಾಗಿದ್ರೆ ಅವ್ರಿಗೆ ಗೊತ್ತಿರ್ತದೆ. ಅಷ್ಟು 60,000 ಬಿಲ್ ಆಗ್ಬೇಕು ಅಂತಂದ್ರೆ ಸುಮಾರು ಅವರು 50 ಕೋಟಿ ಅಥವಾ 100 ಕೋಟಿವರೆಗೆ ಇದನ್ನ ಮಾಡಿದ್ರೆ ಅವರು 60,000 ಬಿಲ್ ಮಾಡ್ಬೋದು. ಇಲ್ಲಿ ನಮ್ಮ ಪಂಚಾಯತ್ ಗೌರ್ಮೆಂಟ್ ಪಂಚಾಯತ್ ಆಗಿಲ್ಲ, ಗೌರ್ಮೆಂಟ್ ಹಣ ಬರುದು, ಗೌರ್ಮೆಂಟ್ ಯೋಜನೆಯಲ್ಲಿ ಖರ್ಚಾಗತ್ತು. ಅದನ್ನ ಒಬ್ರು 60,000 ಬಿಲ್ ಮಾಡ್ತಾರೆ ಅಂದ್ರೆ ಹೇಗಾಗ್ತದೆ ಅದು ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಮತ್ತೆ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಹಲವಾರು ಬಿಲ್ಗಳು ಉಂಟು ನಮ್ಮ ಪಂಚಾಯತ್ ಅಲ್ಲಿ. ಅದಕ್ಕೆ ಏನಂತಂದ್ರೆ ಪಂಚಾಯತ್ ಬಿಲ್ ಅಲ್ಲಿ ಈಗ ಗೌರ್ಮೆಂಟ್ ಇಂದ ಯೋಜನೆಗಳು ಬರ್ತದೆ, ಅಂದ್ರೆ ಅಗ್ರಿಕಲ್ಚರ್ ಅಥವಾ ವಾಟರ್ ಸಪ್ಲೈಗೋ ಹೀಗೆ ಎಲ್ಲ ಯೋಜನೆಗಳು ಬರ್ತದೆ. ಆ ಯೋಜನೆಗಳು ಬಂದಾಗ ಆ ಯೋಜನೆಗೆ ಬಂದದ್ದು ಹಣವನ್ನ ಅದೇ ಯೋಜನೆಗೆ ಖರ್ಚು ಮಾಡಬೇಕು. ಹೌದಲ್ವಾ ಮೇಡಮ್? ಬೇರೆ ಯೋಜನೆಗೆ ಹಾಕಲಿಕ್ಕೆ ಅಧಿಕಾರ ಉಂಟಾ ನಿಮ್ಗೆ? ನಾನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಯೋಜನೆ ಅನುಮತಿ ಕೊಟ್ಟಾಗ ಅದು ಬೇರೆ ಇದಕ್ಕೆ ಸಂಬಂಧ ಅನ್ವಯಿಸಿದೆ. ನೀವು ಈ ಗೌರ್ಮೆಂಟ್ ಯಾಕೆ ನೀವು ನಿನ್ನೆ ನಾನು ಅದಕ್ಕೆ ಮೊದಲಿಗೆ ನಿನ್ನೆ ಕ್ಲಿಯರ್ ಆಗಿ ಕೇಳ್ಕೊಂಡಿದ್ದೇನೆ. ಅಂದ್ರೆ ಗೌರ್ಮೆಂಟ್ ನೀವು ಗೌರ್ಮೆಂಟ್ ಹಣ ಪಂಚಾಯತ್ಗೆ ಯಾವ ರೀತಿ ಬರ್ತದೆ. ನೀವೇನ್ ಹೇಳಿದ್ರಿ, ಗ್ರಾಮ ಸಭೆಯಲ್ಲಿ ಎಲ್ಲ ಸೇರಿ ಯಾವ ಯೋಜನೆ ಹಾಕ್ಬೇಕು ಅಂತ ಹೇಳ್ತಿರೋ ನಾವು ಅದನ್ನ ಮಾಡಿ ಎಸ್ಟಿಮೇಟ್ ಅನ್ನ ಮಾಡಿ ಅದನ್ನ ಗೌರ್ಮೆಂಟ್ ಗೆ ಸಬ್ಮಿಟ್ ಮಾಡ್ತೇವೆ. ಅದ್ರ ಮೇಲೆ ಅದರಿಂದ ದುಡ್ಡು ಬರ್ತದೆ. ದುಡ್ಡು ಬಂದ್ರೆ ನಾವು ಎಸ್ಟಿಮೇಟ್ ಏನ್ ಸಪ್ಲೈ ಮಾಡಿದ್ರೆ ಅದ್ರ ಪ್ಲಾನ್ ಏನು ಉಂಟು ಅದೇ ರೀತಿಯಾಗಿ ಅದೇ ಯೋಜನೆಗೆ ಖರ್ಚು ಮಾಡ್ತೇವೆ ಅಂತ. ಬೇರೆ ಯೋಜನೆ ಹಾಕುವಂತ ಯಾವುದೇ ಅಧಿಕಾರ ಪಂಚಾಯತಿಗೆ ಇರುವುದಿಲ್ಲ. ಆ ಸಂದರ್ಭದಲ್ಲಿ ನಾನು ಇವರು ಪಟ್ಟಿಗಳನ್ನು ಮಾಡಿ ಏನ್ ಮಾಡಿದ್ದಾರೆ ಅಂತಂದ್ರೆ ನೀರಾವರಿಗೆ ಎಲ್ಲ ರೀತಿಯಿಂದ ಕುಡಿಯುವ ನೀರು ನೀರಾವರಿಗೆ ಬಂದಂತಹ ಹಣವನ್ನ ಎಲ್ಲವನ್ನ ಇವರು ನುಂಗಿದ್ದಾರೆ. ಅಂದ್ರೆ ಭ್ರಷ್ಟಾಚಾರ ಆಗಿದೆ. ಅದಕ್ಕೆ ಪರ್ಪಸ್ ಬೇಕು, ಬಿಲ್ಲಿಗೆ ಪರ್ಪಸ್ ಬೇಕಲ್ವಾ? ಅವನು ಏನ್ ಮಾಡಿದ್ದಾನೆ, ಆಡಿಟ್ ಮಾಡ್ಕೊಂಡು ಇವ್ರು ನುಂಗ್ ಹಾಕಿದ ಬಿಲ್ ಅಲ್ಲವಾ ತಂದು ಆ ನೀರಾವರಿ ಯೋಜನೆಗಳಿಗೆ ಹಾಕಿದ್ದಾನೆ. ನಾನು ಆಪ್ ಅಲ್ಲಿ ನೀರಾವರಿ ಯೋಜನೆಯನ್ನು ಮುಟ್ರೆ ಲೊಕೇಶನ್ ತೋರಿಸುತ್ತೆ, ಇಲ್ಲಿ ಎಲ್ಲಿ ಲೊಕೇಶನ್ ಆಗಿದೆ, ಅವ್ರ ಕಾಮಗಾರಿ ಆಗಿದೆ ಅಂತ. ಮತ್ತೆ ಆ ಇವರು ಖರ್ಚು ಮಾಡಿದ್ರಲ್ಲ ಅಲ್ಲಿ ಪರ್ಪಸ್ ಆಗ್ಲಿಕ್ಕೆ ಇವರಿಗೆ ಯಾವುದೇ ರೀತಿಯ ಪರ್ಪಸ್ ಇಲ್ಲ. ಅಲ್ಲಿ ಕ್ವಶನ್ ಮಾರ್ಕ್ ಅನ್ನು ಹಾಕಿದ್ದಾರೆ. ಎಲ್ಲ ರೀತಿಯಲ್ಲಿ ಕ್ವಶನ್ ಮಾರ್ಕ್ ಅನ್ನು ಇಟ್ಟು ಯಾವುದೇ ರೀತಿಯಾದ ಪರ್ಪಸ್ ಇಲ್ಲ. ಇದನ್ನ ಡಾಕ್ಯುಮೆಂಟ್ ಅನ್ನು ನೋಡಿದ್ರೆ ಅಪ್ಲಿಮೆಂಟ್ ಆಫ್ ಎಕ್ಸಿಟಿಂಗ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್, ಇದು ID ನಂಬರ್ ನೋಡ್ಬಿಟ್ಟು 88097282
ಅದೇ ರೀತಿಯಾಗಿ ಇದು ಒಂದೆರಡಲ್ಲ ಇರುವುದು. ಏನಂತಂದ್ರೆ ಈ ರೀತಿ ಅಕ್ರಮ ನಾವು ಇಷ್ಟು ಇದೆ. ನಾನು ನನಗೆ ಜೆರಾಕ್ಸ್ ಸಿಗ್ಲಿಕ್ಕೆ ಆಗಿಲ್ಲ, ಕಾರ್ಯಬೇಕು. ನಾನು ಇವತ್ತು ತಂದು ಫೈಲ್ ಜೆರಾಕ್ಸ್ ಮಾಡೋದು 500 ರೂಪಾಯಿ ಆಯ್ತು ನನ್ನ ಸ್ವಂತ ಖರ್ಚಿಗೆ. ನಾನು ಇನ್ನೂ ಮಾಡಿದ್ರೆ 1,500 ರೂಪಾಯಿ ಆಗ್ಬೋದು. ಅಷ್ಟು ಉಂಟು. ಈ ರೀತಿ ಅಂದ್ರೆ ಇದಕ್ಕೆ ನನಗೆ ಇದಕ್ಕೆಲ್ಲ ಆನ್ಸರ್ ಇಲ್ಲ. ನಾನು ಭ್ರಷ್ಟಾಚಾರ ಅಥವಾ ಇದು ಮಾಡಿದ್ದಾರೆ ಅಂತ ನನ್ನ ಆವಾಗನೆ ಅಲ್ಲ ಅಂತ ಆದ್ರೆ ಅವ್ರು ನನಗೆ ಇದಕ್ಕೆಲ್ಲ ರೀಸನ್ ಅನ್ನು ಕೊಡ್ಬೇಕು. ನನಗೆ ಅಂತಂದ್ರೆ ಸಾರ್ವಜನಿಕ ಎಲ್ಲರಿಗೂ ರೀಸನ್ ಅನ್ನು ಕೊಡ್ಬೇಕು. ನಾನು ಬೇಕಾದ್ರೆ ಇದನ್ನ ನಾನು ಕೊಡ್ತೇನೆ, ಯಾರು ನೋಡ್ಬೋದು ಇದ್ರೆ ನೋಡ್ಬೋದು. ಅದಕ್ಕೂ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ ಮೋದಿದು ಸ್ವಚ್ಛ ಭಾರತ ಅಭಿಯಾನ ಅಂತ ಬಂದಿದೆ. ಅದರಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅಂದ್ರೆ ಪ್ರತಿ ಮನೆಗೆ ಒಂದು ಬಕೆಟ್ ಅನ್ನು, ಕಿಚನ್ ಗಾರ್ಡನ್ ಅನ್ನು ಈ ರೀತಿಯಲ್ಲಿ ಅವ್ರಿಗೆಲ್ಲ ಕೊಡಬೇಕು. ಕೊಟ್ಟು ಆ ವೇಸ್ಟ್ ಅನ್ನು ತಂದು ಈ ಘಟಕ ಇರಬೇಕು. ಅಲ್ಲಿದ್ದಾಗ ಮಾತ್ರ ಅದರಲ್ಲಿ ಬಿಲ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಬಿಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಆ ಮನೆಗೆಲ್ಲ ಕೊಟ್ಟಿದ್ರಲ್ಲ ಅವರು, ನೀವೆಲ್ಲ ಕೊಟ್ಟಿದ್ರ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆಲ್ಲ ಮನೆಗೆಲ್ಲ ಏನು ಕಿಚನ್ ಈಗ 2 ಗ್ರಾಮ ಕವರಪ್ ಆಗ್ತದಾಗಿದೆ. ಒಂದು ಮುಟ್ಟ ಬೇರೆಯೊಳಗೆ ತರಿಸಿದ್ದೇವೆ, ವಿತರಣೆ ಮಾಡ್ಲಿಕ್ಕೆ ಉಂಟು. ಅಂದ್ರೆ ಅವರಿಗೆ ಕೊಟ್ಟಿದ್ರ 200 ಚಿಲ್ಲರೆ 250 ಚಿಲ್ಲರೆ. ಈಗ ನಮ್ಮ ಕಾವಲ್ಲಿ ಇಲ್ಲಿ ಬಂದಿದ್ದಾರೆ, ಇವಕ್ಕೆಲ್ಲ ಹೆಸರು ಉಂಟು. ಯಾವ್ದಕ್ಕೆ? ಕಿಚನ್ ಮತ್ತೆ ಗಾರ್ಡನ್ ಅಲ್ಲ, ಬಕೆಟ್ ಅಲ್ಲ ನಾ ಕೇಳ್ತಾ ಇರೋದು. ಕಿಚನ್ ಅಂಡ್ ಗಾರ್ಡನ್ ನಲ್ಲಿ ಸ್ವಚ್ಛ ಭಾರತ ಇದರಲ್ಲಿ ನಮ್ಮ ಹಡಿಪಾಳದಲ್ಲಿ ಇವರೆಲ್ಲ ಏನಂದ್ರೆ ಇದರಲ್ಲಿ ಅನುದಾನವನ್ನು ಪಡೆದಿದ್ದಾರೆ ಅಥವಾ ಸ್ಕೀಮ್ ಇದ್ದಾರೆ ಅನ್ನುವಂತ ಹೆಸರಿದೆ, ಡಾಕ್ಯುಮೆಂಟ್ ಇದೆ. ಆದ್ರೆ ಅವ್ರ ಡಾಕ್ಯುಮೆಂಟ್ ಅವ್ರಿಗೆ ಗೊತ್ತಿಲ್ಲ. ಅವ್ರ ಡಾಕ್ಯುಮೆಂಟ್ ನೀವು ಹೆಂಗ್ ಕಲೆಕ್ಟ್ ಮಾಡ್ರಿ, ಅವ್ರು ಹೆಂಗ್ ಸೇರಿಸ್ತೀರಿ ಅಲ್ಲಿ? ಅವ್ರು ಇದನ್ನೆಲ್ಲ ಸೇರಿಸ್ಕೊಂಡು ಗೌರ್ಮೆಂಟ್ ಒಂದು ಹೋಗಿದೆ. ನಾವೀಗ ಏನ್ ಮಾಡ್ಬೇಕು? ನಾವು ಇದನ್ನ ತಿಳ್ಕೊಳ್ಬೇಕು. ಇವ್ರು ಏನ್ ಮಾಡಿದ್ದಾರೆ, ಇವ್ರೆಲ್ಲ ಹೆಸರು ತಗೊಂಡಿದ್ದಾರೆ. ನಾನು ಇಷ್ಟು ಮನೆಗೆ ಕಿಚನ್ ಮೇಂಟೆನೆನ್ಸ್ ಗೆ ನಾವು ಇಂತಿಂತ ಸಾಮಗ್ರಿಗಳನ್ನ ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ. ಅದರಲ್ಲಿ ಅವ್ರ ಸ್ಕೀಮಲ್ಲಿ ಏನಿತ್ತು ಅದನ್ನೆಲ್ಲ ನಾವು ಕೊಟ್ಟಿದ್ದೇವೆ. ಯಾರು ತಗೊಂಡವ್ರು ಯಾರು ಅಂತ ಹೇಳಿದ್ರೆ ಇವ್ರ ಹೆಸರನ್ನು ಕೊಡಿಸಿದ್ದಾರೆ. ಇದೆಲ್ಲ ತೋರಿಸ್ಕೊಂಡು ಸಾಮಗ್ರಿ ಕೊಡ್ಬೇಕು ಮಾಡಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು. ಆ ನಂತರ ಈ ಘಟಕವನ್ನು ಓಪನಿಂಗ್ ಮಾಡೋದು ಅವರಿಗೆ ಅನಿವಾರ್ಯ. ಯಾಕೆಂದ್ರೆ ಬಿಲ್ ಪಾಸ್ ಮ್ಯಾಗಡೆ ಹೋಗಿದೆ, ಮ್ಯಾಲಿದವರಿಗೆ ಇಲ್ಲಿ ಸ್ಥಳದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಪೇಪರ್ ಎಲ್ಲ ವರ್ಕ್ ಆಗಿದೆ ಅವರಿಗೆ. ಹಾಗಾಗಿ ಅನಿವಾರ್ಯ ಅಂತ ನಾನು ಇದನ್ನ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೆ. ಇದು ಸುಳ್ಳು ಅಂತಾದ್ರೆ ನೀವು ಪ್ರತಿಪಾದನೆ ಮಾಡಿ ಸುಳ್ಳು ಅಂತ ಹೇಳ್ಬೋದು. ನಾನು ಡಾಕ್ಯುಮೆಂಟ್ ಅನ್ನು ಕೊಡ್ತೇನೆ. ಇಲ್ಲಿ ಇದ್ದಾರೆ, ನೀವು ಹೆಸರಿದೆ ಗೊತ್ತಿದ್ಯಾ? ಸರ್ವಿಸ್ ಮಾಡೋ ಬಿಲ್ಲಾಗಿ ಗೊತ್ತಿದ್ಯಾ? ಅದು ನೀವು ಹೇಳ್ಬೇಕಂತ ಗೊತ್ತಾಗ್ತದೆ. ಹಾಗಾದ್ರೆ ನೀವು ಜನಪದ ಅದಕ್ಕೆ ನಾವು ಮೆಂಬರ್ ಸೆಕ್ರೆಟರಿ ಬೇಕಾಗುದಿಲ್ಲ. ಅಧ್ಯಕ್ಷರು ನಿಮ್ಗೆ ಗೊತ್ತಿದ್ದ ಬಿಲ್ ಪಾಸ್ ಮಾಡಿದ್ರ? ನಿಮ್ಮ ಮೆಂಬರ್ ಯಾರು ಗೊತ್ತಿದ್ದ ಬಿಲ್ ಪಾಸ್ ಮಾಡಿದ್ರ? ವಿಷಯ ಗೊತ್ತಿಲ್ಲ. ನಮ್ಮ ಸಭೆಯಲ್ಲಿ ಮಾತಾಡಿ ಚರ್ಚೆ ಮಾಡಿಲ್ವಾ? ಆ ವಿಷಯ ಚರ್ಚೆ ಬಂದಿಲ್ಲ ಅಂದ್ರೆ ನಿಮ್ದು ಅಧ್ಯಕ್ಷರಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಯಾರು ಅದೇ ಕೇಳ್ತಿರೋದು. ನಿಮ್ಮೊಳಗೆ ಸಭೆ ಚರ್ಚೆ ಆಗಿರೋದು ಗಾಡಿ ಕೆಲಸ ಚಾರ್ಜಸ್ ಮಾಡಿದೀವಿ ಅಂತ. ನಿಮ್ಮೊಳಗೆ ಕನ್ಫ್ಯೂಷನ್ ಸರಿಯಿಲ್ಲ. ಹಾಗಾದ್ರೆ ಈಗ ನೀವೇ ಒಪ್ಕೊಳ್ಳಿ, ನೀವು ಪ್ರತಿಯೊಬ್ಬರು ಸದಸ್ಯರು ನಮ್ಮೆಲ್ಲ ಮುಂದೆ ಹೇಳ್ಬೇಕು. ಸಾಮಾನ್ಯ ಸಭೆಯಲ್ಲಿ ವಿರೋಧ ಮಾಡಿದ್ದೇನೆ ಹೇಳುವವರು ಸಾಮಾನ್ಯ ಸಭೆಯಲ್ಲಿ ಒಂದು ಟಿಪ್ಪಣಿ ಬರೆಸಿದ್ರ, ನನ್ನ ವಿರೋಧ ಉಂಟು ಅನ್ಕೊಂಡು ನೀವು ಟರಾವಲ್ಲಿ ಯಾರಾದ್ರೂ ಬರೆಸಿದ್ರ? ಮೇಡಮ್ ಬರೆಸಿದಾರ? ಅಲ್ಲ, ಸರ್ವಸಮ್ಮತವಾಗಿ ಒಪ್ಪಿದ್ದಾರೆ. ಬಿಲ್ ಆಮೇಲೆ ಪಾಸ್ ಆಗಿರ್ಬೋದು, ಅದೇ ಟೈಮಲ್ಲಿ ಪಂಚಾಯತ್ ಜಾಗ ಬೇಕಾದಷ್ಟಿದೆ, ಅದು ಮಾಡೋದಿತ್ತು. ನೀವೀಗ ಈಗಲೂ ಅಮೌಂಟ್ ಇಲ್ಲ ಅಂತ ಘನತ್ಯಾಜ್ಯ ವಿಲೇವಾರಿ ಘಟಕ ಈಗ ಅವ್ರ ಹೇಳಿದಂಗೆ ಜನ ಹೇಳಿದಂಗೆ ಒಪ್ಕೊಳ್ಳೋದ? ಅವ್ರ ಹೇಳಿದಂಗೆ ಮುಂದೆ ಅದು ಅದಕ್ಕಿಂತ ಮುಂಚೆ ಅಂದ್ರೆ ಒಂದೇ ವರ್ಷ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಹೌದು, ನಾನು 3 ವರ್ಷ ಆಯ್ತು. ಈ ವರ್ಷ ಅಲ್ಲ, ನೀವು ಯಾಕಂದ್ರೆ ಅವ್ರ ಸಮಸ್ಯೆ ಮಾತಾಡಲಿಲ್ಲ, ನೀವು ನಮ್ಮ ಜನಸಾಮಾನ್ಯರ ಮುಂದೆ ಮಾತಾಡ್ತೀರಿ ಅಂದ್ರೆ ತಪ್ಪಾಗ್ತದೆ. ಅವ್ರಿಗೆ ಕೊಟ್ಟಿದ್ದೇನೆ, ಆ ತರ ಇದ್ದಾರೆ. ಅಲ್ಲ ಮೇಡಮ್, ಕಿಚನ್ ಅಂಡ್ ಗಾರ್ಡನ್ ಸ್ವಚ್ಛ ಭಾರತ ಅಭಿಯಾನ ಹೇಳುವಂತ ಕಿಚನ್ ಅಂಡ್ ಗಾರ್ಡನ್ ಅಲ್ಲಿ ಏನು ಉಂಟು ಅದರಲ್ಲಿ ಸೀರಿಯಲ್ ನಂಬರ್ 187 ನೀವು ಕೊಡ್ಬೋದು ಅಂತ ಹೇಳ್ತೇನೆ. ಅದು ಇಂಥದ್ದೇ ಕೊಡ್ಬೇಕು ಅಂತ ಯಾವ್ದು ಕಿಚನ್ಗೆ ಮತ್ತೆ ಇಂಗು ಮುಂಡೆ ಅಂತ ಹೇಳಿದ್ರಲ್ಲ, ಅದು ಬೇರೆ ಸ್ಕೀಮ್ ಉಂಟು, ಅದರಲ್ಲಿ ಬರ್ತದೆ, ಇದರಲ್ಲಿ ಬರೋದಿಲ್ಲ. ಯಾಕಂದ್ರೆ ಇಂಗು ಮುಂಡೆ ನಾವು ಕಿಚನ್ ಅಲ್ಲಿ ಮಾಡೋದಿಲ್ಲ, ಕಿಚನ್ ಅಲ್ಲಿ ಅಲ್ಲ, ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ. ಕಿಚನ್ ಅಂಡ್ ಗಾರ್ಡನ್ ಅಲ್ಲಿ ಏನ್ ಮಾಡಿದಿರಿ ನೀವು? ಅವ್ರ ಹೆಸರು ಹೆಂಗ್ ಸೇರಿಸಿದ್ರಿ ಅಂತ ಕೇಳ್ತಾ ಇದ್ದೀನಿ. ಅದು ಅವ್ರಿಗೆ ಡಾಕ್ಯುಮೆಂಟ್ ತಗೊಳ್ಳಿಲ್ಲ ನೀವು, ಅವ್ರಿಗೆ ಗೊತ್ತಿಲ್ಲ ವಿಷಯ. ಅದು ಹೆಂಗಾಯ್ತು? ಅದು ಹೆಂಗ್ ಕೆಲಸ ಮುಂದೆ ಸ್ಕೀಮ್
ಒಂದು 3 ಜಾಗದ್ದು ಹಾಗೆ ಹೇಳಿದ್ರು ಕಡೆಗೆ ಒಂದು ನಿಮಿಷ ಇದನ್ನು ಕ್ಲಿಯರ್ ಮಾಡೋದು ಇದೊಂದು ಕ್ಲಿಯರ್ ಆಗೋದ್ರೆ ನಾವು ಬೇರೆ ವಿಷಯ ಕೊಂಡು ಹೋಗುದಿಲ್ಲ. ಸಮಯ ಇದೆ, ನಾಳೆ ಬೇಕಾದ್ರೆ ಅವಕಾಶ ಇದ್ರೂ ಇರ್ಬೋದು, ಹೇಳ್ಕೊಳ್ಳೋದಿಲ್ಲ. ಪಂಚಾಯತ್ ಹೇಳುವಂತ ಯಾಪನ್ನ ಪಂಚಾಯತ್ ಪಾರದರ್ಶತೆಗೋಸ್ಕರವಾಗಿ ತಂದದ್ದು. ಈ ಯಾಪ್ ಮೇರಿ ಪಂಚಾಯತ್ ಅಂತ, ಅದರಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಟಾಯ್ಲೆಟ್ ಬರ್ತದೆ ಸಪರೇಟ್ ಆಗಿ, ಮತ್ತೆ ಕೆಳಗಡೆ ಕಿಚನ್ ಅಂಡ್ ಗಾರ್ಡನ್ ಅಂತ ಉಂಟು, ಅದರಲ್ಲಿ ಉಂಟು ಆ ಎಲ್ಲ ಡಾಕ್ಯುಮೆಂಟ್ ಎಲ್ಲ. ಅದರಲ್ಲಿ ನೋಡಿದಾಗ ನಾವು ಸುಮಾರು ಅದರಲ್ಲಿ 400 ಜನ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ ಹೇಳುವಂತ ಲಿಸ್ಟ್ ಉಂಟು. ಅದು ಯಾರು ನಾನು ಅಲ್ಲಿ ಕೇಳಿದ್ದೇನೆ, ಅಂದ್ರೆ ಯಾರ್ಯಾರ ಹೆಸರು ನಾನು ಪರಿಚಯ ಯಾರಿದ್ದಾರೋ ಅವ್ರ ಕೇಳಿದ್ದೇನೆ, ಯಾರಿಗೂ ಆ ವಿಷಯನೇ ಗೊತ್ತಿಲ್ಲ. ಹಾಗಾಗಿ ಅದು ಹೇಗೆ ಅವ್ರ ಹೆಸರಲ್ಲಿ ಬಂತು, ಅವ್ರು ಯಾವುದೇ ಏನೋ ಫಲ ಸಿಗ್ಲಿಲ್ಲ ಅದರಲ್ಲಿ, ನೀವು ಹೇಗೆ ಸೇರಿಸಿದ್ರಿ ಅದನ್ನ? ಯಾಕೆ ಅಲ್ಲೂ ಮಾತಾಡ್ಲಿಲ್ಲ ಇಲ್ಲೂ ಮಾತಾಡ್ತಿದ್ವಿ? ಯಾರು ತಪ್ಪು ಹೇಳಿ ವೇದಿಕೆ ಮೇಲೆ ತಪ್ಪು ಹೇಳ್ಬಿಡಿ. ಮತ್ತೆ ನಮ್ಮೆಲ್ಲ ಸಮ್ಮುಖದಲ್ಲೇ ನೀವು ಮಾತಾಡಿ ತಪ್ಪಿದ್ರೆ ತಪ್ಪು ಅಲ್ಲ, ಮುಂದೆ ಹಾಕುವುದಿಲ್ಲ, ಸ್ಥಗಿತ ಮಾಡ್ಬೇಕು ನಮ್ಗೆ. ಅಲ್ಲ ಅದನ್ನ ತ್ಯಾಜ್ಯ ವಿಲೇವಾರಿ ಯಾವಾಗ ತೆಗಿತಾರೆ ಅವರು? ಸ್ಟಾಪ್ ಮಾಡೋದೆಲ್ಲ ಗೊತ್ತಾಯ್ತು, ಬೇರೆ ಬೇರೆ ಯಾವ ಕಡೆ ಸಮಯ ಎಷ್ಟು ಬೇಕು ನಾನ್ ಹೇಳಿದ ಅದಲ್ಲ. ಅವ್ರು ಮಿನಿಸ್ಟರ್ಗೆ ಮಾತಾಡೋಕಾಗ್ತಾ ಇದ್ದವ್ರು, ಅವ್ರ ಹತ್ರಿಗೆ ಅರ್ಜಿ ಕೊಟ್ಟಿದ್ವಲ್ಲ, ನಾನು ಮಾತಾಡ್ಬೋದಿತ್ತಲ್ಲ ಅವಾಗ ಗೆಟ್ ಮಾಡು. ಎಲ್ಲದಕ್ಕೂ ಮೌಲ್ಯ ಉತ್ತರ ಕೊಡಿ.